ಅಮ್ಮ ಶಿವಲ್ಲಮ್ಮ 2 ದಿನ ರಜಾ ತಗೊಂಡು ಊರಿಗೆ ಹೋದ್ನಲ್ಲ. ಹೌದು, ನಿನಗ್ ಹೇಳ್ಬಿಟ್ಟು ಹೋದ್ನಲ್ಲೋ? ಹೌದು, ನನಗೆ ಹೇಳ್ಬಿಟ್ಟು ಹೋದ, ನಾನು ಮರ್ತೇ ಬಿಟ್ಟಿದ್ದೆ. ಮತ್ತೆ ಅಮ್ಮ, ನನಗೆ ನಿನ್ ಪರ್ಮಿಷನ್ ಬೇಕು. ಯಾತಕ್ಕೋ? ಅದ್ ನಾನು ಹೇಳ್ತೀನಿ, ನಾವಿಬ್ರು ಡಿಸ್ಕಸ್ ಮಾಡೋಣ, ಆಮೇಲೆ ನೀವು ಎಸ್ ಅನ್ಬಿಡು. ನಾನ್ ಎಸ್ ಅನ್ಬೇಕಾದ್ರೆ ನನಗೆ ವಿಷಯ ಗೊತ್ತಾಗ್ಬೇಕಲ್ಲ. ವಿಷಯ ನಿನಗೆ ಗೊತ್ತಾಗ್ಬೇಕಲ್ಲ. ಮತ್ತೆ ಹೇಳು. ಹೇಳ್ತೀನಮ್ಮ. ಕಮ್ ಆನ್ ಸೇ ಇಟ್. ಹೇಳ್ತೀನಮ್ಮ. ಅದು ನಾನು ಅದು ನಾನು. ಯಾವುದು? ಅದು ನಾನು ಅದು ಅದೇನಮ್ಮ, ಅದು ನಾನು ಪ್ರೆಸ್ ರಿಪೋರ್ಟ್ ಪ್ರೆಸ್. ಸರಿಯಾಗಿ ಹೇಳಪ್ಪ. ಅದೇನಮ್ಮ, ಯಾವುದು? ನಾನು ನೀನು ಆಶಾ ಪ್ರೆಸ್ ರಿಪೋರ್ಟರ್. ನೀನ್ ಅವಾಗ ಹುಡುಗನ್ ತರ ಕಾಣ್ತಿದ್ದೆ, ಈಗ ಒಳ್ಳೆ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಬಂದಿದೀಯಲ್ಲ. ಹೆಣ್ಣು ಅಂದ್ರೆ ಹೀಗಿರ್ಬೇಕು. ಇನ್ಮೇಲೆ ಹಾಗೆಲ್ಲ ಇಲ್ಲಿ ಬರೋಕೆ ನಾಚಿಕೆ ನಾಚಿಗೆ ನಿನ್ಗೆ? ಪ್ರೆಸ್ ರಿಪೋರ್ಟರ್ಗೆ? ಏನಮ್ಮ ಏನ್ ವಿಷಯ? ಅದು ಒಂದೇ ಸಲ ಕೆಮ್ಮು ಬಂದ್ಬಿಟ್ಟಿದೆ. ಕೆಮ್ಮು, ಕೋಲ್ಡು ಬಿಸಿಲು ಬೇಯ್ತಾ ಇದೆ. ಬಿಸಿಲಿಗೆ ಪ್ರಿಸ್ಕ್ರಿಪ್ಷನ್ ಬರೀಬೇಕು. ಹೌದಮ್ಮ, ನೀನೇ ಬೇಗ ಪ್ರಿಸ್ಕ್ರಿಪ್ಷನ್ ಬರಬೇಕು. ಭರತ್, ಏನಮ್ಮ? ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಿದ್ದೆ, ಮರ್ತೇ ಬಿಟ್ಟೆ. ಏನಮ್ಮ ಅದು? ನನಗೂ ವಯಸ್ಸಾಗೋಗಿದೆ. ಈ ಮನೆ ನೋಡ್ಕೊಳಕ್ ಒಬ್ಬ ಸೊಸೆ ಬೇಕು. ಬೇಕೇ ಬೇಕಲ್ಲಮ್ಮ. ಅದಕ್ಕೆ ಒಂದು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಹುಡುಗಿ ಬಹಳ ಬೋಲ್ಡ್, ನಿನಗೂ ಲಗತ್ತಾಗಿರ್ತಾಳೆ, ನನಗೂ ಲಗತ್ತಾಗಿರ್ತಾಳೆ. ಏನಂತೀಯ? ಮಮ್ಮಿ, ಬೋಲ್ಡ್ ಹುಡುಗಿರು ಬಂದ್ರೆ ಮನೇನ ಬಾಳ್ ಮಾಡ್ಬಿಡ್ತಾರೆ. ನೋಡ, ಈ ಕಾಲಕ್ಕೆ ಬೋಲ್ಡ್ ಹುಡುಗಿನೇ ಬೇಕು. ಏನಮ್ಮ, ನೀನೇನಂತೀಯ? ಯಾಕಂದ್ರೆ ನಾಳೆ ಅತ್ತೆ ಸೊಸೆ ಮಧ್ಯದಲ್ಲಿ ಜಗಳ ಬರಬಾರ್ದಲ್ವಾ? ಅರೇ, ಯಾಕಮ್ಮ ಅಳ್ತಾ ಇದೀಯಾ? ಏನಪ್ಪಾ ಇದು? ಮದುವೆ ವಿಚಾರ ಹೇಳುವಾಗ ಹೀಗೆ ಹೇಳ್ತಿದ್ದಾಳೆ. ನನಗೂ ಅಳು ಬರ್ತಿದ್ದೆ ಮಮ್ಮಿ. ಏನಪ್ಪಾ ಇದು? ಇಬ್ರಿಗೂ ಒಂದೇ ಸಲ ಕೆಮ್ಮು ಬರ್ತಿದೆ, ಒಂದೇ ಸಲ ಅಳು ಬರ್ತಿದೆ. ಮಮ್ಮಿ, ನಿಮ್ ಪ್ರಿಸ್ಕ್ರಿಪ್ಷನ್ ಸರಿ ಇಲ್ಲ ಮಮ್ಮಿ. ವಾಟ್? ನನ್ನ ಪ್ರಿಸ್ಕ್ರಿಪ್ಷನ್ ಸರಿ ಇಲ್ಲ? ನಾನೊಂದು ಹುಡುಗಿನ ಸೆಲೆಕ್ಟ್ ಮಾಡಿಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ, ಯಾರಂತ ಕೇಳಿದ್ಯೇನೋ? ಯಾರ್ ಮಮ್ಮಿ ಅದು? ಲುಕ್, ನಾನ್ ಸೆಲೆಕ್ಟ್ ಮಾಡಿಟ್ಟಿರೋ ಹುಡುಗಿ ಇವಳೇ ಕಣೋ. ಪ್ರೆಸ್ ರಿಪೋರ್ಟರ್, ಬೋಲ್ಡ್ ಗರ್ಲ್, ಆಶಾ ನನ್ನ ಸೊಸೆ. ಮಮ್ಮಿ, ಸೋ ಸ್ವೀಟ್ ಮಮ್ಮಿ. ಓಕೆ ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ಲಾ? ಮಮ್ಮಿ, ನಾನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡ, ಇವತ್ತು ಅತ್ತೆ ಕೈಯಿಂದ ಸೊಸೆ ಕಾಫಿ ಕುಡೀರಿ, ಆಮೇಲೆ ಅವಳ ಸೇವೆ ಇದ್ದೇ ಇದೆಯಲ್ಲ. ಓಕೆ? ಇಷ್ಟೊತ್ತು ಯಾವ ಲೋಕದಲ್ಲಿದ್ರಿ? ಇಲ್ಲೇ ಇದೀವಲ್ಲ ಮಮ್ಮಿ. ಕಾಫಿ ಮೈ ಡಿಯರ್ ಸೊಸೆ. ಯು ಟು ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು. ವೆಲ್ಕಮ್.